ಕಾವೇರಿ ನದಿ ಹರಿಯುವ ಜಾಗ ಅಂದ್ರೆ ಅದು ಹಸಿರಾಗಿರ್ಬೇಕು ಅಲ್ವಾ? ಆದರೆ ಮೈಸೂರು ಹತ್ತಿರದ ತಲಕಾಡುವಿನಲ್ಲಿ ಮಾತ್ರ ನದಿ ಪಕ್ಕದಲ್ಲೇ ಒಂದು ಮರುಭೂಮಿ ಸೃಷ್ಟಿಯಾಗಿದೆ. ಸುಮಾರು 30 ಅಡಿ ಎತ್ತರದ ಮರಳಿನ ಗುಡ್ಡೆಗಳ ಕೆಳಗೆ 30ಕ್ಕೂ ಹೆಚ್ಚು ದೇವಸ್ಥಾನಗಳು ಹೂತು ಹೋಗಿವೆ. ಒಂದು ಕಾಲದ ಸುಂದರ ನಗರ ಇಂದು ಬರೀ ಮರಳುಗಾಡು. ಇದು ಪ್ರಕೃತಿ ವಿಕೋಪನ ಅಥವಾ ಒಬ್ಬ ಹೆಣ್ಣಿನ ಶಾಪನ? 1610ರಲ್ಲಿ ಮೈಸೂರು ರಾಜರ ಸೈನಿಕರು ರಾಣಿ ಅಲಮೇಲಮ್ಮನ ಒಡವೆಗಳಿಗಾಗಿ ಅವಳನ್ನು ಬೆನ್ನಟ್ಟಿದರು. ಅವಮಾನ ತಡೆಯಲಾರದ ರಾಣಿ ಮಾಲಂಗಿ ಎಂಬಲ್ಲಿ ಕಾವೇರಿ ನದಿಗೆ ಹಾರಿದಳು. ಸಾಯುವ ಮುನ್ನ ಅವಳು ಕೊಟ್ಟ ಶಾಪ ಇಂದಿಗೂ ಕರ್ನಾಟಕದ ಇತಿಹಾಸದಲ್ಲಿ ಫೇಮಸ್. ತಲಕಾಡು ಮರಳುಗಾಡಾಗಲಿ ಮಾಲಂಗಿ ಮಡುವಾಗಲಿ ಮೈಸೂರು ಅರಸರಿಗೆ ಮಕ್ಕಳಾಗದಿರಲಿ. ಆಶ್ಚರ್ಯ ಏನಂದ್ರೆ ಆ ಶಾಪ ನಿಜವಾಯ್ತು. ಇಂದಿಗೂ ತಲಕಾಡು ಮರಳಿನಿಂದ ಮುಚ್ಚಿ ಹೋಗಿದೆ. ಮಾಲಂಗಿಯಲ್ಲಿ ನದಿ ಸುಳಿಯಾಗಿದೆ. ಇನ್ನು ಮೈಸೂರು ರಾಜವಂಶದಲ್ಲಿ 400 ವರ್ಷಗಳಿಂದ ದತ್ತು ಮಕ್ಕಳೇ ರಾಜರಾಗುತ್ತಿದ್ದಾರೆ ವಿನಃ ಸ್ವಂತ ಮಕ್ಕಳು ರಾಜರಾಗಿಲ್ಲ ಎನ್ನುವುದು ಇತಿಹಾಸ. ವಿಜ್ಞಾನ ಏನೇ ಹೇಳಲಿ ಆ ತಾಯಿಯ ಕಣ್ಣೀರಿನ ಶಕ್ತಿ ಇಂದಿಗೂ ಆ ಮರಳಿನಲ್ಲಿದೆ. ಆದರೆ ಈ ತಲಕಾಡಿನ ಮರಳಿನ ಕೆಳಗೆ ವರ್ಷಕ್ಕೊಮ್ಮೆ ಮಾತ್ರ ಕಾಣಿಸುವ ಶಿವಲಿಂಗದ ರಹಸ್ಯ ಗೊತ್ತಾ? ಅದರ ವಿಡಿಯೋ ಮುಂದಿನ ಭಾಗದಲ್ಲಿ. ಅದು ಮಿಸ್ ಆಗಬಾರದು ಅಂದ್ರೆ ಈಗಲೇ ಈ ಪೇಜ್ ನ ಫಾಲೋ ಮಾಡಿ. ರಾಣಿ ಅಲಮೇಲಮ್ಮನಿಗೆ ಶಾಂತಿ ಕೋರಿ ಒಂದು ಲೈಕ್ ಕೊಡಿ.